ಬಿಜೆಪಿ ಪಕ್ಷದ ವಿಚಾರಗಳ ಬಗ್ಗೆನೇ ಆಕ್ಷೇಪ ಆಯ್ತು. ಮರ್ಮಕಲ್ ಸರ್, ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರರು ಹೇಳಿದ್ರ ಬಗ್ಗೆ ನಿಮ್ಗೆ ಆಕ್ಷೇಪ ಇದೆ? ಅವ್ರಿಗೆ ಒಂದು ಪಾಯಿಂಟ್ ಹೇಳೋದು ಮೇಡಮ್, ಫಸ್ಟ್ ಆಫ್ ಆಲ್ ದೇ ಡೋಂಟ್ ಹ್ಯಾವ್ ಎ ಸ್ಟ್ರಾಂಗ್ ಲೀಡರ್ಶಿಪ್ ಆ್ಯಸ್ ಕ್ಲೇಮ್ಡ್ ಬೈ ಚಂದ್ರಶೇಖರ್. ದೇ ಹ್ಯಾವ್ ಎ ಸ್ಟ್ರಾಂಗ್ ಪಾರ್ಟಿ ಇದೆ, ಸ್ಟ್ರಾಂಗ್ ಪಾರ್ಟಿ ಇದೆ, ಬಟ್ ಲೀಡರ್ಶಿಪ್ ಇಲ್ಲ. ಒಂದು. ಎರಡನೇದು, ನಾವು 19 ಸೀಟ್ ಗೆದ್ದೀವಿ, ಪಾರ್ಲಿಮೆಂಟ್ 19 ಸೀಟ್ ಗೆದ್ದೀವಿ ಅಂತಾರೆ. ಹೋದ ಸಲ ಗೆದ್ದದ್ದು 25, 8 ಸೀಟ್ ಹೋಗಿವೆ, 17 ಸೀಟ್ ಗೆದ್ದಿದ್ದಾರೆ. ಸೊ 8 ಸೀಟ್ ಯಾಕೆ ಸೋತು? ಅವಾಗ ವಿಜೇಂದ್ರ ವಾಸ್ ದ ಪ್ರೆಸಿಡೆಂಟ್. ಗುಲ್ಬರ್ಗ ಗೆಲ್ಲುವಂಥ ಸೀಟ್ ಸೋತರು ಪಾರ್ಲಿಮೆಂಟು, ಬೀದರ್ ಗೆಲ್ಲುವಂಥ ಸೀಟ್ ಸೋತರು. ಯಾಕೆ ಸೋತರು? ಅದಕ್ಕೆ ಪಾರ್ಟಿ ಉತ್ತರ ಕೊಡ, ಅವರೇ ಉತ್ತರ ಕೊಡಬೇಕು. ಯಾಕಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಟ್ ಓಪನ್ ಆಗಿ ಯಾರೂ ಬರ್ತಾ ಇಲ್ಲ. ಗುಲ್ಬರ್ಗ ಮತ್ತು ಬೀದರ್ ಗೆದ್ದದ್ದು ಅಡ್ಜಸ್ಟ್ಮೆಂಟ್ನೊಳಗೆ. ಆಮೇಲೆ ದಾವಣಗೆರೆಗೆ ಯಾರು ಸೋಲಿಸಿದ್ರು? ಯಾರು ಜನ ಇದ್ರು ವರ್ಕ್ ಮಾಡಿದ್ರು ಸಿದ್ದೇಶ್ವರ ವಿರುದ್ಧ? ಸೊ ಇವೆಲ್ಲ ಇಂಟರ್ನಲ್ ಇದು, ದೇ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಬಟ್ ಐ ಥಿಂಕ್ ಹೈಕಮಾಂಡ್ ವಿಲ್ ಟೇಕ್ ಕಾಗ್ನಿಷನ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಕಮಿಂಗ್ ಡೇಸ್. ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಇದೆ ಎಲೆಕ್ಷನ್, ಅದಕ್ಕೆ ಯಾಕೆ ಅಂತ ಸುಮ್ಮನೆ ನಮ್ಮ ಬಿಜೆಪಿ ರೋಷಾವೇಶವಾಗಿ ಮಾತಾಡ್ತಾ ಇದ್ರು. ಏನು ಒಂದು ಅವರು ಬಿಜೆಪಿ ನಾಯಕರುಗಳು ಒಂದು ಸ್ಲೋಗನ್ ಹೇಳ್ತಾ ಇದ್ರು, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ. ಇವತ್ತು ದಕ್ಷಿಣ ಭಾರತ ಬಿಜೆಪಿ ಮುಕ್ತ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅವರೇನೆ. ಅವರ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಜನತೆ ಬಿಜೆಪಿಗೆ ಒಂದು ಫುಲ್ ಟೈಮ್ ಮೆಜಾರಿಟಿ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಂದ್ರೆ ಏನಂತ ಅರ್ಥ? ಬಿಜೆಪಿ ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಹಾಗೇ ಇಲ್ಲ ಅಂತ ಹೇಳಿ ಅರ್ಥ. ಅಂದ್ರೆ ಕಾಂಗ್ರೆಸ್ ಮಾತ್ರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮಾತ್ರ 1994 ನಂತರ 2 ಬಾರಿ ಏನು ಫುಲ್ ಮೆಜಾರಿಟಿ ಬಂದಿರತಕ್ಕ, 3 ಬಾರಿ ಫುಲ್ ಮೆಜಾರಿಟಿ ಬಂದಿರತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ. ಜಮೀರ್ ಅವರು ಒಬ್ಬರೇ ಮುಸಲ್ಮಾನ್ ಸಮುದಾಯದ ನಾಯಕರಲ್ಲ ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಸಲೀಂ ರಿಜ್ವಾನ್ ಕೇಳಿಸ್ಕೊಳ್ಳಿ ಸರ್, ಡಿ ಕೆ ಶಿವಕುಮಾರ್ ಒಬ್ಬರೇ ಅಧಿಪತಿ ಅನ್ನೋ ರೀತಿಯಲ್ಲಿ ಇರಬಾರ್ದು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅವ್ರವ್ರ ಕ್ಷೇತ್ರದಲ್ಲಿ ಸಮಸ್ಯೆಗಳಿಲ್ವಾ? ಅದ್ರ ಬಗ್ಗೆ ಫೋಕಸ್ ಎಷ್ಟಿದೆ? ಚೇರ್ ಬಗ್ಗೆ ಇರೋ ಫೋಕಸ್ ಅಲ್ಲಿ 1% ಚರ್ಚೆ ಮಾಡಿದಾಗ ಅದನ್ನ ಮಾತಾಡೋಣ. ಇವತ್ತಿನ ಮುಖ್ಯವಾದಂತ ವಿಚಾರ, ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು ಕಾಂಗ್ರೆಸ್ 2024ರಲ್ಲಿ ಏನು ಇದು ನೀನಾಯ ಸೋತೋಯ್ತು ಅಂತ ಹೇಳಿ. ಬಿಜೆಪಿ ವಕ್ತಾರಕ್ಕೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ, 2019ರಲ್ಲಿ ಕೇವಲ 1 ಸ್ಥಾನ ಗೆದ್ದಿದ್ರಲ್ಲಿ ನಾವು 9 ಸ್ಥಾನವನ್ನು ಗೆದ್ದಿದ್ದೇವೆ. ಅಂದ್ರೆ ಎಂಟೈರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಧೂಳುಪಟ ಆಗಿದೆ, 1 ಸ್ಥಾನವನ್ನು ಗೆಲ್ಲಿಲ್ಲ, ಇನ್ಕ್ಲೂಡಿಂಗ್ ದಾವಣಗೆರೆ. ಅಂದ್ರೆ ಬಿಜೆಪಿ ಒಂದು ಸ್ಥಾನದಲ್ಲಿದ್ದವರು 9 ಸ್ಥಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಂಬಿಕೆ ಇದ್ದಿದ್ದೇನೆ. 9 ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಜನತೆ. ಕೆಲಸದ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಯಾವ ಕೆಲಸ ನಿಂತಿದೆ ತೋರಿಸಿ. ಬೆಂಗಳೂರಿನಲ್ಲಿ 1.5 ಲಕ್ಷ ಪ್ರಶ್ನೆ ಕೇಳಿದ್ರಿ, ಕೇಳಿಸ್ಕೊಳ್ಬೇಕು. ಯಾವ ಕೆಲಸ ನಿಂತಿದೆ? ಜಸ್ಟ್ 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿದೆ, 80,000+ ಕಡತಗಳು ವಿಲೇವಾರಿ ಆಗದೆ ಬಾಕಿ ಉಳಿದಿದೆ ಸರ್. 80,000ಕ್ಕೂ ಅಧಿಕ ಕಡತಗಳು. ಇದು ಕೆಲಸ ಆಗ್ತಾ ಇದೆ ಅನ್ನೋಂಗಿದ್ರೆ 80,000 ಆಫೀಸಲ್ಲಿ ಏನ್ ಮಾಡ್ತಿದೆ ಸರ್? ಧೂಳ್ ತಿನ್ನಕ್ಕ ಇದೆ ಫೈಲ್ಗಳು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾವಾಗಲೂ ಒಂದು ತಿಂಗಳಿಗೆ ಸರಿಸುಮಾರು 50,000 ರಿಂದ 60,000 ಫೈಲ್ಗಳು 34 ಇಲಾಖೆಗಳಿಂದ ಹೋಗ್ತಾ ಇರ್ತವೆ. ಅಲ್ಲಿಗೆ 2 ತಿಂಗಳು ಪೆಂಡಿಂಗ್ ಇದೆ ಅಂತ ನೀವೇ ಒಪ್ಕೊಂಡ್ರಿ. ನಾವು ವರ್ಷಾಂಗಟ್ಲೆ ನೀವು 2 ತಿಂಗಳು ದಟ್ಸ್ ನಾಟ್ ಫೈನ್. ದಟ್ಸ್ ನಾಟ್ ಫೈನ್. ಇದೆ ಹೇಳಿದ್ದು ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್. ಅಂದ್ರೆ ಇದನ್ನೇ ಬೇಡ ಅಂದಿದ್ದು. ಗ್ರಾಂಟೆಡ್ ಅಲ್ಲ, ಒಂದು ತಿಂಗಳಿಗೆ ಸರಿಸುಮಾರು 50,000 ರಿಂದ 60,000 ಫೈಲ್ಗಳು ಮೂವ್ ಆಗ್ತವೆ ಅಂತಂದ್ರೆ ಸೆನ್ಸಸ್ ನಡೀತಾ ಇದೆ, ಮತ್ತೆ ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಬಹುತೇಕ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇದ್ದಾರೆ. ಹಾಗಾಗಿ ಎಸ್ ಸೆನ್ಸಸ್ಗೆ ಮತ್ತೆ SIR ಆಕ್ಟಿವಿಟೀಸ್ ನಡೀತಾರೆ. ಹಾಗಾಗಿ ಏನ್ ಪೆಂಡಿಂಗ್ ಎತ್ತಿನ ಹೊಳೆ ಯೋಜನೆ ಮಾಡಿರ್ತಕ್ಕಂಥದ್ದು ನಾವು. ಅವರು ಹಣ ಕೊಟ್ಟು ಹೋದ್ರು ನಾವು ಮಾಡಿದ್ದೇವೆ. MG ನರೇಗಾವನ್ನು ಸ್ಟಾಪ್ ಮಾಡಿದ್ದಾರೆ. ಕರ್ನಾಟಕ ಉದ್ಯೋಗ ಸೃಷ್ಟಿನಲ್ಲಿ ನಂಬರ್ 1. ಇಡೀ ದೇಶಕ್ಕೆ ಉದ್ಯೋಗದ ಎಂಜಿನ್, ಉದ್ಯೋಗ ಸೃಷ್ಟಿ ಎಂಜಿನ್ ಆಗಿರ್ತಕ್ಕಂಥ ಕರ್ನಾಟಕ. ಬರೀ ಕರ್ನಾಟಕದ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕರ್ನಾಟಕ. ಇಷ್ಟೆಲ್ಲ ಕೆಲಸವನ್ನು ಮಾಡಿರ್ತಕ್ಕಂಥದ್ದಾಗ್ಲಿ ಇಷ್ಟು ನಾವು ಮಾಡಿರೋದ್ರಿಂದ ಬಿಜೆಪಿ ಪಕ್ಷದ ವಿಚಾರಗಳ ಬಗ್ಗೆನೇ ಆಕ್ಷೇಪ ಆಯ್ತು. ಮರ್ಮಕಲ್ ಸರ್, ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರರು ಹೇಳಿದ್ರ ಬಗ್ಗೆ ನಿಮ್ಗೆ ಆಕ್ಷೇಪ ಇದೆ? ಅವ್ರಿಗೆ ಒಂದು ಪಾಯಿಂಟ್ ಹೇಳೋದು ಮೇಡಮ್,
First of all, they don't have a strong leadership as claimed by Chandrasekhar. They have a strong party. ಪಾರ್ಟಿ ಇದೆ, ಸ್ಟ್ರಾಂಗ್ ಪಾರ್ಟಿ ಇದೆ, ಬಟ್ ಲೀಡರ್ಶಿಪ್ ಇಲ್ಲ. ಒಂದು. ಎರಡನೇದು, ನಾವು 19 ಸೀಟ್ ಗೆದ್ದೀವಿ, ಪಾರ್ಲಿಮೆಂಟ್ 19 ಸೀಟ್ ಗೆದ್ದೀವಿ ಅಂತಾರೆ. ಹೋದ ಸಲ ಗೆದ್ದದ್ದು 25, 8 ಸೀಟ್ ಹೋಗಿವೆ, 17 ಸೀಟ್ ಗೆದ್ದಿದ್ದಾರೆ. ಸೊ 8 ಸೀಟ್ ಯಾಕೆ ಸೋತು? ಅವಾಗ ವಿಜೇಂದ್ರ ವಾಸ್ ದ ಪ್ರೆಸಿಡೆಂಟ್. ಗುಲ್ಬರ್ಗ ಗೆಲ್ಲುವಂಥ ಸೀಟ್ ಸೋತರು ಪಾರ್ಲಿಮೆಂಟು, ಬೀದರ್ ಗೆಲ್ಲುವಂಥ ಸೀಟ್ ಸೋತರು. ಯಾಕೆ ಸೋತರು? ಅದಕ್ಕೆ ಪಾರ್ಟಿ ಉತ್ತರ ಕೊಡ, ಅವರೇ ಉತ್ತರ ಕೊಡಬೇಕು. ಯಾಕಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಟ್ ಓಪನ್ ಆಗಿ ಯಾರೂ ಬರ್ತಾ ಇಲ್ಲ. ಗುಲ್ಬರ್ಗ ಮತ್ತು ಬೀದರ್ ಗೆದ್ದದ್ದು ಅಡ್ಜಸ್ಟ್ಮೆಂಟ್ನೊಳಗೆ. ಆಮೇಲೆ ದಾವಣಗೆರೆಗೆ ಯಾರು ಸೋಲಿಸಿದ್ರು? ಯಾರು ಜನ ಇದ್ರು ವರ್ಕ್ ಮಾಡಿದ್ರು ಸಿದ್ದೇಶ್ವರ ವಿರುದ್ಧ? ಸೊ ಇವೆಲ್ಲ ಇಂಟರ್ನಲ್ ಇದು, ದೇ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಬಟ್ ಐ ಥಿಂಕ್ ಹೈಕಮಾಂಡ್ ವಿಲ್ ಟೇಕ್ ಕಾಗ್ನಿಜನ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಕಮಿಂಗ್ ಡೇಸ್. ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಇದೆ ಎಲೆಕ್ಷನ್, ಅದಕ್ಕೆ ಯಾಕೆ ಅಂತ ಸುಮ್ಮನೆ ನಮ್ಮ ಬಿಜೆಪಿ ರೋಷಾವೇಶವಾಗಿ ಮಾತಾಡ್ತಾ ಇದ್ರು. ಏನು ಒಂದು ಅವರು ಬಿಜೆಪಿ ನಾಯಕರುಗಳು ಒಂದು ಸ್ಲೋಗನ್ ಹೇಳ್ತಾ ಇದ್ರು, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ ಇವತ್ತು ದಕ್ಷಿಣ ಭಾರತ ಬಿಜೆಪಿ ಮುಕ್ತ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅವರೇನೆ. ಅವರ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಜನತೆ ಬಿಜೆಪಿಗೆ ಒಂದು ಫುಲ್ ಟೈಮ್ ಮೆಜಾರಿಟಿ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಂದ್ರೆ ಏನಂತ ಅರ್ಥ? ಬಿಜೆಪಿ ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಹಾಗೇ ಇಲ್ಲ ಅಂತ ಹೇಳಿ ಅರ್ಥ. ಅಂದ್ರೆ ಕಾಂಗ್ರೆಸ್ ಮಾತ್ರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮಾತ್ರ 1994 ನಂತರ 2 ಬಾರಿ ಏನು ಫುಲ್ ಮೆಜಾರಿಟಿ ಬಂದಿರತಕ್ಕ, ಸರಿ 3 ಬಾರಿ ಫುಲ್ ಮೆಜಾರಿಟಿ ಬಂದಿರತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ. ಜಮೀರ್ ಅವರು ಒಬ್ಬರೇ ಮುಸಲ್ಮಾನ್ ಸಮುದಾಯದ ನಾಯಕರಲ್ಲ ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಸಲೀಂ ರಿಜ್ವಾನ್. ಕೇಳಿಸ್ಕೊಳ್ಳಿ ಸರ್, ಡಿ ಕೆ ಶಿವಕುಮಾರ್ ಒಬ್ಬರೇ ಅಧಿಪತಿ ಅನ್ನೋ ರೀತಿಯಲ್ಲಿ ಇರಬಾರ್ದು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವ್ರವ್ರ ಕ್ಷೇತ್ರದಲ್ಲಿ ಸಮಸ್ಯೆಗಳಿಲ್ವಾ? ಅದ್ರ ಬಗ್ಗೆ ಫೋಕಸ್ ಎಷ್ಟಿದೆ? ಚೇರ್ ಬಗ್ಗೆ ಇರೋ ಫೋಕಸ್ ಅಲ್ಲಿ 1% ಇಲ್ಲ ಅನ್ನೋದು ಜನಾಭಿಪ್ರಾಯ. ನೆಕ್ಸ್ಟ್ ಟೈಮ್ ಚರ್ಚೆ ಮಾಡಿದಾಗ ಅದನ್ನ ಮಾತಾಡೋಣ. ಇವತ್ತಿನ ಮುಖ್ಯವಾದಂತ ವಿಚಾರ, ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು ಕಾಂಗ್ರೆಸ್ 2024ರಲ್ಲಿ ಏನು ಇದು ನೀನಾಗ ಸೋತೋಯ್ತು ಅಂತ ಹೇಳಿ. ಬಿಜೆಪಿ ವಕ್ತಾರಕ್ಕೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ, 2019ರಲ್ಲಿ ಕೇವಲ 1 ಸ್ಥಾನ ಗೆದ್ದಿದ್ರಲ್ಲಿ ನಾವು 9 ಸ್ಥಾನವನ್ನು ಗೆದ್ದಿದ್ದೇವೆ. ಅಂದ್ರೆ ಎಂಟೈರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಧೂಳುಪಟ ಆಗಿದೆ, 1 ಸ್ಥಾನವನ್ನು ಗೆಲ್ಲಿಲ್ಲ, ಇನ್ಕ್ಲೂಡಿಂಗ್ ದಾವಣಗೆರೆ. ಅಂದ್ರೆ ಬಿಜೆಪಿಯನ್ನ ಒಂದು ಸ್ಥಾನದಲ್ಲಿದ್ದವರು 9 ಸ್ಥಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಂಬಿಕೆ ಇದ್ದಿದ್ದೇನೆ. 9 ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಜನತೆ. ಕೆಲಸದ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಯಾವ ಕೆಲಸ ನಿಂತಿದೆ ತೋರಿಸಿ. ಬೆಂಗಳೂರಿನಲ್ಲಿ 1.5 ಲಕ್ಷ ಪ್ರಶ್ನೆ ಕೇಳಿದ್ರಿ, ಕೇಳಿಸ್ಕೊಳ್ಬೇಕು. ಯಾವ ಕೆಲಸ ನಿಂತಿದೆ? ಜಸ್ಟ್ 2 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿದೆ, 80,000 ಪ್ಲಸ್ ಕಡತಗಳು ವಿಲೇವಾರಿ ಆಗದೆ ಬಾಕಿ ಉಳಿದಿದೆ ಸರ್. 80,000ಕ್ಕೂ ಅಧಿಕ ಕಡತಗಳು. ಇದು ಕೆಲಸ ಆಗ್ತಾ ಇದೆ ಅನ್ನೋಂಗಿದ್ರೆ 80,000 ಆಫೀಸಲ್ಲಿ ಏನ್ ಮಾಡ್ತಿದೆ ಸರ್? ಧೂಳ್ ತಿನ್ನಕ್ಕ ಇದೆ ಫೈಲ್ಗಳು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾವಾಗಲೂ ಒಂದು ತಿಂಗಳಿಗೆ ಸರಿ ಸುಮಾರು 50,000 ರಿಂದ 60,000 ಫೈಲ್ಗಳು 34 ಇಲಾಖೆಗಳಿಂದ ಹೋಗ್ತಾ ಇರ್ತವೆ. ಅಲ್ಲಿ 2 ತಿಂಗಳು ಪೆಂಡಿಂಗ್ ಇದೆ ಅಂತ ನೀವೇ ಒಪ್ಕೊಂಡ್ರಿ. ನಾವು ವರ್ಷಗಟ್ಟಲೆ ನೀವು 2 ತಿಂಗಳು ದಟ್ಸ್ ನಾಟ್ ಫೈನ್. ದಟ್ಸ್ ನಾಟ್ ಫೈನ್. ಇದೆ ಹೇಳಿದ್ದು ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಅಂದ್ರೆ ಇದನ್ನೇ ಬೇಡ ಅಂದಿದ್ದು. ಗ್ರಾಂಟೆಡ್ ಅಲ್ಲ, ಒಂದು ತಿಂಗಳಿಗೆ ಸರಿ ಸುಮಾರು 50,000 ರಿಂದ 60,000 ಫೈಲ್ಗಳು ಮೂವ್ ಆಗ್ತವೆ ಅಂತಂದ್ರೆ ಸೆನ್ಸಸ್ ನಡೀತಾ ಇದೆ, ಮತ್ತೆ ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಬಹುತೇಕ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇದ್ದಾರೆ. ಹಾಗಾಗಿ ಎಸ್ ಸೆನ್ಸಸ್ ಗೆ ಮತ್ತೆ SIR ಆಕ್ಟಿವಿಟೀಸ್ ನಡೀತಾ ಇದೆ. ಹಾಗಾಗಿ ಏನ್ ಪೆಂಡಿಂಗ್ ಇದೆ ಅದನ್ನ ಕ್ಲಿಯರ್ ಮಾಡ್ತೇವೆ. ಬಟ್ ಕೇಳಿಸ್ಕೊಳ್ಳಿ, ಮೊದಲನೇ ಬಾರಿಗೆ ಎತ್ತಿನ ಹೊಳೆ ಯೋಜನೆ ಮಾಡಿರ್ತಕ್ಕಂಥದ್ದು ನಾವು. ಅವರು ಹಣ ಕೊಟ್ಟು ಹೋದ್ರು ನಾವು ಮಾಡಿದ್ದೇವೆ. MG ನರೇಗಾವನ್ನು ಸ್ಟಾಪ್ ಮಾಡಿದ್ದಾರೆ. ಕರ್ನಾಟಕ ಉದ್ಯೋಗ ಸೃಷ್ಟಿನಲ್ಲಿ ನಂಬರ್ 1. ಇಡೀ ದೇಶಕ್ಕೆ ಉದ್ಯೋಗದ ಉದ್ಯೋಗ ಸೃಷ್ಟಿ ಎಂಜಿನ್ ಆಗಿರ್ತಕ್ಕಂಥ ಕರ್ನಾಟಕ. ಬರೀ ಕರ್ನಾಟಕದ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕರ್ನಾಟಕ. ಇಷ್ಟೆಲ್ಲ ಕೆಲಸವನ್ನು ಮಾಡಿರ್ತಕ್ಕಂಥದ್ದಾಗ್ಲಿ ಇಷ್ಟು ನಾವು ಮಾಡಿರೋದು ನೋಡಿ ರಾಜಗೌಡ್ರೆ, ನಿಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ? GST ನಿಮ್ಗೆ ಯಾಕೆ ಕಾಣಿಸ್ತಿಲ್ಲ ರಾಜಗೌಡ್ರೆ? ಸರ್ ಬರ್ತೀನಿ.